ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ 5ನೇ ತರಗತಿಯ ತಿಳಿಗನ್ನಡ ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠ ನನ್ನ ದೇಶ ನನ್ನ ಜನ. ಈ ಒಂದು ಪಾಠದ ಅರ್ಥ ವಿವರಣೆಯನ್ನ ಸರಳವಾಗಿ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ನನ್ನ ದೇಶ ನನ್ನ ಜನ. ಹಾಗಾದ್ರೆ ಶೀರ್ಷಿಕೆ ಯಾವ ಒಂದು ಸಂದೇಶವನ್ನ ಸಾರುತ್ತಪ್ಪ ಅನ್ನೋದಾದ್ರೆ, ನಾವು ಹುಟ್ಟಿದಂತಹ ನಾಡು ಅದು ನನ್ನ ದೇಶ ಅನ್ನುವಂತಹ ಹೆಮ್ಮೆಯನ್ನ, ಗೌರವವನ್ನ, ದೇಶಾಭಿಮಾನವನ್ನ ನಾವು ಬೆಳೆಸ್ಕೋಬೇಕು. ಹಾಗೆ ಅಲ್ಲಿರುವಂತಹ ಎಲ್ಲ ಜನರು ನನ್ನವರು, ನನ್ನ ಜನ ಅನ್ನುವಂತಹ ಭಾವನೆಯನ್ನ ಬೆಳೆಸ್ಕೋಬೇಕು. ಈ ಮೂಲಕ ಐಕ್ಯತೆಯನ್ನ ಮೂಡಿಸ್ಬೇಕು ಅನ್ನೋದು ಇಲ್ಲಿನ ಒಂದು ಶೀರ್ಷಿಕೆಯ ಒಂದು ಸಂದೇಶ ಆಗುತ್ತೆ. ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಈ ಒಂದು ಪಾಠ ನಮ್ಮ ಗಮನವನ್ನ ಸೆಳೆಯುತ್ತೆ ನೋಡೋಣ ಅಲ್ವಾ? ತಡ ಮಾಡೋದ್ ಬೇಡ, ಬನ್ನಿ ಮಕ್ಕಳೇ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ಹೈಲೈಟ್ ಮಾಡಿದ್ದೀನಿ, ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಪುಸ್ತಕದಲ್ಲೂ ಕೂಡ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಪ್ರಶ್ನೆಗಳು ಬರ್ತವೆ, ಈ ಒಂದು ಪಾಯಿಂಟ್ಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ನಮ್ಮ ದೇಶ ಭಾರತ, ನಾವು ಭಾರತೀಯರು, ಹೌದಲ್ವಾ? ನಮ್ಮ ದೇಶ ಯಾವುದು? ಭಾರತ, ಇಂಡಿಯಾ ಅಂತ ಕರಿತೀವಿ. ನೋಡಿ, ಇಲ್ಲಿ ಉಪಖಂಡದ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಾ ನೀವು. ನಮ್ಮ ದೇಶ ಭಾರತ, ಇಂಡಿಯಾ. ಸೊ ಇಲ್ಲಿರುವಂತಹ ನಾವೆಲ್ಲ ಯಾರು? ಭಾರತೀಯರು ಅಲ್ವಾ, ಇಂಡಿಯನ್ಸ್. ಇದೊಂದು ಉಪಖಂಡವು ಹೌದು. ಇದನ್ನ ಒಂದು ಉಪಖಂಡ ಅಂತ ಕರಿತೀವಿ. ಉಪಖಂಡ ಅಂತಂದ್ರೆ 3 ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದ್ರೆ, ಒಂದು ಭಾಗ ಭೂಮಿ ಇದ್ರೆ ಅದನ್ನ ಉಪಖಂಡ ಅಂತ ಕರಿತೀವಿ, ಅಥವಾ ದ್ವೀಪಕಲ್ಪ ಅಂತಾನು ಕರಿತೀವಿ ಅಲ್ವಾ? ಸೊ ಇಲ್ಲಿ 3 ಕಡೆ ಸಮುದ್ರ, ಒಂದು ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. ಇಲ್ಲಿ 3 ಕಡೆ ಸಮುದ್ರ ಬರುತ್ತೆ. ಒಂದು ಈ ಕಡೆ ಬರುವಂತಹದ್ದು ಬಂಗಾಳ ಕೊಲ್ಲಿ, ಇನ್ನು ಈ ಕಡೆ ಬರುವಂತಹದ್ದು ಅರಬ್ಬಿ ಸಮುದ್ರ, ಕೆಳಗಡೆ ಬರುವಂತಹದ್ದು ಹಿಂದೂ ಮಹಾಸಾಗರ ಅಲ್ವಾ? ಅಲ್ಲದೆ ನಮ್ಮ ಉತ್ತರ ಭಾರತದಲ್ಲಿ ನಮ್ಮ ರಕ್ಷಕನಾಗಿ ನಿಲ್ಲುವಂತದ್ದು ಹಿಮಾಲಯ ಪರ್ವತ, ಮೌಂಟೇನ್. ಈ ಹಿಮಾಲಯ ಪರ್ವತ ಮತ್ತೆ 3 ಕಡೆ ನೀರನ್ನ ಹೊಂದಿರುವಂತಹ ಒಂದು ಉಪಖಂಡ ನಮ್ಮ ಭಾರತ ಅಂತ ಹೇಳ್ತೀವಿ. ಈ ದೇಶವನ್ನ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಅಂತೆಲ್ಲ ಕರೀತಾರೆ. ಈ ನಮ್ಮ ಭಾರತಕ್ಕೆ ಇರುವಂತಹ ಇತರ ಹೆಸರುಗಳು ಯಾವ್ಯಾವ ಹೇಳಿ? ಭರತಖಂಡ, ಹಿಂದೂಸ್ತಾನ, ಇಂಡಿಯಾ. ಈ ಒಂದು ಹೆಸರುಗಳಿಂದ ಭಾರತವನ್ನ ಕರೀತಾರೆ. ಪ್ರಶ್ನೆ ಬರುತ್ತೆ, ನೆನಪಿಟ್ಕೊಳ್ಳಿ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಮ್ಮ ದೇಶದ ವಿಸ್ತಾರ ಎಷ್ಟಪ್ಪ? ಹಾಗಾದ್ರೆ ಎಷ್ಟು ವಿಸ್ತಾರವಾಗಿದೆ ನಮ್ಮ ದೇಶ, ಎಷ್ಟು ದೊಡ್ಡದಾಗಿದೆ ಅನ್ನೋದಾದ್ರೆ ನೋಡಿ, 32,87,263 ಚದರ ಕಿಲೋಮೀಟರ್ಗಳ ಉದ್ದವನ್ನ ಹೊಂದಿದೆ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಪಂಜಾಬದಿಂದ ಮಣಿಪುರದ ಹೊರೆಗೆ. ಇಲ್ಲಿ ಉತ್ತರ ಮತ್ತೆ ದಕ್ಷಿಣ ಮತ್ತೆ ಪೂರ್ವ ಪಶ್ಚಿಮದ ವಿಸ್ತಾರ, ಈ ಎಲ್ಲ ಒಟ್ಟು ವಿಸ್ತಾರವನ್ನ ಸೇರಿಸಿ 32,87,263 ಚದರ ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ಅಷ್ಟು ವಿಸ್ತಾರವಾಗಿ ಇದೆ ನಮ್ಮ ಭಾರತ. ಅದು ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ? ಕಾಶ್ಮೀರದಿಂದ, ಉತ್ತರದಲ್ಲಿರುವಂತಹ ಜಮ್ಮು ಕಾಶ್ಮೀರ ಇದೆಯಲ್ಲ, ಅಲ್ಲಿಂದ ತಮಿಳುನಾಡಿನ ಕಡೆ ಇರುವಂತಹ ಕನ್ಯಾಕುಮಾರಿಯವರೆಗೂ, ಹಾಗೆ ಈ ಕಡೆ ಪಶ್ಚಿಮದಲ್ಲಿರುವಂತಹ ಪಂಜಾಬದಿಂದ ಮಣಿಪುರದವರೆಗೆ, ಪೂರ್ವದಲ್ಲಿ ಇರುವಂತಹ ಮಣಿಪುರದ ಹೊರೆಗೆ ನಮ್ಮ ಭಾರತ ದೇಶ ಹಬ್ಬಿದೆ ಅಂತ ಹೇಳ್ತಾರೆ. ಎಷ್ಟು ವಿಸ್ತಾರವಾಗಿರುವಂತಹ ನಾಡು ಅಲ್ವಾ ನಮ್ದು. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರು ಇದ್ದಾರೆ. ಇಲ್ಲಿ ನಮ್ಮ ಭಾರತದಲ್ಲಿ ಕೇವಲ ಒಂದು ಧರ್ಮೀಯರು ಇಲ್ಲ, ಇವೆಲ್ಲ ಧರ್ಮಗಳು. ಹಿಂದೂ ಧರ್ಮದವರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಸಿಖ್ಖರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಇನ್ನು ಮುಂತಾದ ಅಂದ್ರೆ ಇನ್ನು ಹಲವಾರು ಮತ ಧರ್ಮೀಯರು
ನಮ್ಮಲ್ಲಿ ಇದ್ದಾರೆ, ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರೆಲ್ಲ ಒಂದೇ ಭಾಷೆ ಮಾತಾಡ್ತಾರಾ? ಇಲ್ಲ ಅಲ್ವಾ? ಹಾಗಾದ್ರೆ ಅಷ್ಟು ಭಾಷೆಗಳು ಇರ್ಬೇಕಲ್ವಾ ನಮ್ಮ ಭಾರತದಲ್ಲಿ? ನೋಡಿ, ಒಂದಷ್ಟು ಭಾಷೆಗಳನ್ನ ಸಹ ಕೊಡ್ತಾರೆ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಇತ್ಯಾದಿ ಎಕ್ಸೆಟ್ರಾ ಭಾಷೆಗಳನ್ನ ಮಾತನಾಡುವಂತಹ ಜನ ಕೂಡ ಇಲ್ಲಿ ವಾಸವಾಗಿದ್ದಾರೆ ಕಣ್ರಿ. ನಮ್ಮ ಭಾರತದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಸಿಖ್ರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಜೈನರು ಕೂಡ ಇದ್ದಾರೆ. ಅದರ ಜೊತೆಗೆ ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಎಕ್ಸೆಟ್ರಾ ಭಾಷೆಗಳನ್ನ ಮಾತನಾಡುವಂತಹ ಜನರು ಕೂಡ ಇದ್ದಾರೆ. ಇಷ್ಟೇ ಅಲ್ಲ, ಸಾವಿರಾರು ಭಾಷೆಗಳನ್ನ ಹೊಂದಿರುವಂತಹ ವೈವಿಧ್ಯತೆಯ ನಾಡಲ್ವಾ ನಮ್ಮ ಭಾರತ. ಅದಕ್ಕೆ ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವಂತಹ ದೊಡ್ಡ ದೇಶ ನಮ್ದು ಅಂತ ಕರೀತಾರೆ. ಇಷ್ಟೊಂದು ಧರ್ಮಗಳನ್ನ, ಮತಗಳನ್ನ, ಭಾಷೆಗಳನ್ನ ಹೊಂದಿರುವಂತಹ, ವೇಷಭೂಷಣಗಳನ್ನ ಹೊಂದಿರುವಂತಹ ಅತ್ಯಂತ ದೊಡ್ಡ ದೇಶ ನಮ್ಮ ಭಾರತ ದೇಶ. ಇದು ನಮ್ಮ ಹೆಮ್ಮೆಯ ವಿಚಾರ ಅಲ್ವಾ? ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ನಾವು ಭಾರತೀಯರು ಅಂತ. ಅಲ್ಲದೆ ಈ ಜನ ಎಂಥವ್ರು ಗೊತ್ತಾ? ನಾವು ಭಾರತದಲ್ಲಿರುವಂತಹ ನಾವು ಶಾಂತಿ ಪ್ರಿಯರು, ವಿಶಾಲ ಮನೋಭಾವದವರು ಅಲ್ವಾ? ನಾವು ತುಂಬಾ ಶಾಂತವಾಗಿರ್ತೀವಿ. ನಮಗೆ ಸ್ವಾತಂತ್ರ್ಯ ಬಂದಿದ್ದೇ ಶಾಂತಿಯ ಪ್ರತೀಕವಾಗಿ ಅಲ್ವಾ? ನಮ್ಮದು ತುಂಬಾ ವಿಶಾಲವಾದ ಮನೋಭಾವ ಅಲ್ವಾ? ಯಾಕೆ ಹೇಳಿ? ಬ್ರಿಟಿಷರನ್ನ 300 ವರ್ಷ ಆಳ್ವಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶಾಲ ಹೃದಯರು ನಮ್ಮ ಭಾರತೀಯರು ಅಲ್ವಾ? ತುಂಬಾ ಶಾಂತವಾಗಿ ಯೋಚನೆ ಮಾಡ್ತಾರೆ, ವಿಶಾಲ ಮನೋಭಾವನೆಯನ್ನ ಹೊಂದಿರ್ತಾರೆ ಅನ್ನುವಂತಹ ದೊಡ್ಡ ಗುಣಗಳನ್ನ ಹೊಂದಿರುವಂತಹ ಜನರು ಭಾರತದಲ್ಲಿ ಇದ್ದಾರೆ. ಜಾತಿ, ಮತ, ಭಾಷೆಯನ್ನ ಮೀರಿದವರು. ಇದು ಹೇಳಲಿಕ್ಕೆ ತುಂಬಾ ಚೆನ್ನಾಗಿದೆ, ಹೀಗೆ ನಡೆದ್ರೂ ಸಹ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಭಾರತ ದೇಶ. ಜಾತಿ, ಮತ, ಭಾಷೆಯನ್ನ ಮೀರಿ ಬೆಳಿಬೇಕು ಅನ್ನುವಂತಹ ಆಶಯವನ್ನ ನಾವಿಟ್ಕೊಳ್ಳೋಣ. ಆದ್ರೆ ಜಾತಿ, ಮತ, ಭಾಷೆಯನ್ನ ಮೀರಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಅಸಂಬದ್ಧ ಅಂತಾನೆ ಅನ್ನಿಸಬಹುದು ನಮಗೆ. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಾ ಇವೆ. ಇಂತಹ ಪವಿತ್ರ ನದಿಗಳು ಹರಿಯುವಂತಹ ಪವಿತ್ರ ಕ್ಷೇತ್ರ ನಮ್ಮ ಭಾರತ. ನಮ್ಮ ಭಾರತದಲ್ಲಿ ಯಾವೆಲ್ಲ ನದಿಗಳು ಹರಿಯುತ್ತೆ ಪ್ರಮುಖವಾಗಿ ಹೇಳಿ? ಸುಮಾರು ನದಿಗಳು ಹರಿಯುತ್ತೆ. ಪ್ರಮುಖವಾಗಿ ನಾವು ನೆನಪಿಟ್ಟುಕೊಳ್ಳಬಹುದಾದಂತಹ ನದಿಗಳು ಇಲ್ಲಿ ನೋಡಿ, ಚಿತ್ರಗಳನ್ನು ಸಹ ಕೊಟ್ಟಿದ್ದೀನಿ. ಗಂಗಾ ನದಿ, ಯಮುನಾ ನದಿ, ಸಿಂಧೂ ನದಿ, ಕಾವೇರಿ ನದಿ, ಕೃಷ್ಣೆ, ಗೋದಾವರಿ ನದಿಗಳು. ಈ ಎಲ್ಲ ನದಿಗಳು ನಮ್ಮ ಭಾರತದಲ್ಲಿ ಹರಿಯುತ್ತೆ. ಬದುಕಿನ ಭೂಮಿಗೆ ನೀರುಣಿಸುತ್ತವೆ. ಕರಾವಳಿಯ ಸಾಗರದ ಚೆಲುವಿನಿಂದ ತುಂಬಿದೆ. ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರಿದಿವೆ. ಇದು ಹಚ್ಚ ಹಸಿರಿನ ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ವನ್ಯಜೀವಿಗಳು ಇವೆ. ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಯಾವೆಲ್ಲ ಕಾಡು ಪ್ರಾಣಿಗಳು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡ್ತವೆ ಅಂತ. ನಮ್ಮ ಭಾರತದಲ್ಲಿ ಇದಾವೆ ಮುಖ್ಯವಾಗಿ ಅಂತ ನಾವು ಹೇಳೋದಾದ್ರೆ ನೋಡಿ, ಹುಲಿ ಇದೆ, ಸಿಂಹ ಇದೆ, ಆನೆ ಇದೆ, ಚಿರತೆ ಇದೆ, ಜಿಂಕೆನೂ ಸಹ ಇದೆ. ಸಸ್ಯಾಹಾರಿ ಪ್ರಾಣಿಗಳು ಇದಾವೆ, ಮಾಂಸಾಹಾರಿ ಪ್ರಾಣಿಗಳು ಸಹ ಇದಾವೆ. ಈ ಪ್ಯಾರಾಗ್ರಾಫ್ ಅನ್ನ ಮತ್ತೆ ನೋಡ್ತಾ ಹೋಗೋಣ. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಎನ್ನುವಂತಹ ಪವಿತ್ರ ನದಿಗಳು ಹರಿತಾ ಇದಾವೆ. ಇವು ಈ ಭೂಮಿಗೆ ನೀರನ್ನ ಕೊಡ್ತವೆ. ನೀರನ್ನ ಉಣಿಸ್ತಾ ಇದಾವೆ ಅಂತಂದ್ರೆ ನೀರನ್ನ ಕೊಡ್ತಾ ಇದಾವೆ. ಕರಾವಳಿಯ ಸಾಗರದ ಚೆಲುವಿನಿಂದ ತುಂಬಿದೆ. ಕರಾವಳಿ ಅಂದ್ರೆ ಏನು ಗೊತ್ತಾ? ಈ ತೀರ ಪ್ರದೇಶ ಇದೆಯಲ್ವಾ, ಸಮುದ್ರದ ತೀರ ಪ್ರದೇಶ, ಇದನ್ನ ಕರಾವಳಿ ತೀರ ಅಂತ ಕರಿತೀವಿ. ಈ ಕರಾವಳಿ ತೀರ ಪ್ರದೇಶದ ಸೌಂದರ್ಯ, ಸೊಬಗು ಅತ್ಯಂತ ಹೆಚ್ಚಾದದ್ದು. ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಸಮ್ಮರ್ ಹಾಲಿಡೇಸ್, ಹೀಗೆಲ್ಲ ಸಮ್ಮರ್ ಹಾಲಿಡೇಸ್ ಬಂದ್ರೆ ನಾವು ಹೋಗುವಂತಹ ಸ್ಥಳಗಳು ಮುಖ್ಯವಾಗಿ ಯಾವ್ದು ಹೇಳಿ? ಬೀಚ್ ಪ್ಲೇಸಸ್. ಬೀಚ್ ಎಲ್ಲೆಲ್ಲಿ ಇರುತ್ತೆ, ಸಮುದ್ರ ತೀರಗಳು ಎಲ್ಲಿದಾವೆ ಅಲ್ಲಲ್ಲಿಗೆ ಹೋಗ್ತಾ ಇರ್ತೀವಿ. ಅದರಿಂದ ಅನುಭವಿಸುವಂತಹ ಸಂತೋಷ, ಸಂಭ್ರಮವನ್ನ ಮಾತಲ್ಲಿ ಹೇಳೋದು ತುಂಬಾ ಕಷ್ಟ.
ಇಂಥ ಇದರಲ್ಲಿ ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು ದಕ್ಷಿಣ ಭಾರತ ಏನಿದೆಯಲ್ಲ ಇದು ತುಂಬಾ ಫರ್ಟೈಲ್ ಆಗಿರುವಂತಹ ಭೂಮಿಯಾಗಿದೆ. ಇಲ್ಲಿ ಪಶ್ಚಿಮ ಘಟ್ಟಗಳು ಈ ಕಡೆ ನೀವು ನೋಡ್ಬೋದು, ಇಲ್ಲಿ ಈ ಮಹಾರಾಷ್ಟ್ರ, ಗೋವಾ, ಉತ್ತರ ಈ ಕಡೆ ಬಂದ್ರೆ ಕರ್ನಾಟಕದ ಈ ಕಡೆ ಬಂದ್ರೆ ಕೇರಳ, ಈ ಕಡೆ ಇಲ್ಲಿ ಪಶ್ಚಿಮ ಘಟ್ಟಗಳು ಜಾಸ್ತಿ ಇದಾವೆ. ಈ ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ಎರಡೂ ಕಡೆ ಇದೆ ಕಾಡು. ಸೊ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸುತ್ತುವರೆದಿವೆ ಈ ದಕ್ಷಿಣ ಪೀಠಭೂಮಿಯಲ್ಲಿ. ಅಂದ್ರೆ ದಕ್ಷಿಣ ಭಾರತವನ್ನ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು, ಘಟ್ಟಗಳು ಅಂತಂದ್ರೆ ಪರ್ವತಗಳು, ಬೆಟ್ಟಗಳ ಸಾಲು ಅಂತ ಹೇಳ್ತೀವಿ. ಇದು ಹಚ್ಚ ಹಸಿರಿನ ಕಾಡನ್ನ ಹೊಂದಿದೆ. ಈ ಘಾಟ್ ಸೆಕ್ಷನ್ ಅಂತ ನೀವು ನೋಡಿರ್ತೀರಾ, ಕೇಳಿರ್ತೀರಲ್ವಾ. ಈ ಘಾಟ್ ಸೆಕ್ಷನ್ ಸರೌಂಡಿಂಗ್ ಎಲ್ಲ ಹೇಗಿರುತ್ತೆ, ಬೆಟ್ಟಗಳು ಪರ್ವತಗಳೇ ತುಂಬಿರ್ತವೆ. ಅಲ್ಲಿ ಹಸಿರು ಜಾಸ್ತಿ ಇರುತ್ತೆ, ಕಾಡು ಜಾಸ್ತಿ ಇರುತ್ತೆ. ಕಾಡು ಜಾಸ್ತಿ ಇದ್ದಾಗ ಕಾಡಿನ ಪ್ರಾಣಿಗಳು ಇರ್ಬೇಕಲ್ವಾ, ಅಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಇತ್ಯಾದಿ ಪ್ರಾಣಿಗಳು ಸಹ ಅಲ್ಲಿ ವಾಸ ಮಾಡ್ತಾ ಇರ್ತವೆ. ವನ್ಯಜೀವಿಗಳು, ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಈ ಮುಖ್ಯವಾದಂತಹ ಅಂಶಗಳನ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಮ್ಮ ಭಾರತದ ರಾಷ್ಟ್ರಗೀತೆ ಜನಗಣ ಮನ. ಇದು ನಮ್ಮ ರಾಷ್ಟ್ರಗೀತೆ ಅಲ್ವಾ. ಇದನ್ನ ಬರೆದಂತಹ ಕವಿ ರವೀಂದ್ರನಾಥ ಠಾಗೋರ್. ರವೀಂದ್ರನಾಥ ಠಾಗೋರ್ ಅವರು ಬರೆದಿರುವಂತಹ ಈ ಒಂದು ಜನಗಣ ಮನವನ್ನ ನಮ್ಮ ರಾಷ್ಟ್ರಗೀತೆಯಾಗಿ ನಾವು ಸ್ವೀಕರಿಸಿದೀವಿ, ಹಾಡ್ತಾ ಇದೀವಿ, ಗೌರವಿಸ್ತಾ ಇದೀವಿ. ಇದು ಭಾರತ ದೇಶವನ್ನ ಬಣ್ಣಿಸುತ್ತೆ. ಆ ಇಡೀ ಹಾಡನ್ನ ನಾವು ಕೇಳಿಬಿಟ್ರೆ, ಆ ರಾಷ್ಟ್ರಗೀತೆಯನ್ನ ಕೇಳ್ತಾ ಹೋದ್ರೆ ಇಡೀ ಭಾರತ ದೇಶದ ಒಂದು ಚಿತ್ರಣವನ್ನ ಕಟ್ಟಿಕೊಡುತ್ತೆ, ಭಾರತೀಯರ ಒಂದು ಚಿತ್ರಣವನ್ನ ಕಟ್ಟಿಕೊಡುತ್ತೆ ಆ ಹಾಡು. ಮತ್ತು ಭಾರತೀಯರಿಗೆ ಜಯವನ್ನ ಕೋರುತ್ತದೆ ಒಂದೇ ಮಾತರಂ. ಒಂದೇ ಮಾತರಂ ಗೀತೆ, ದೇಶಭಕ್ತಿ ಗೀತೆ ಏನಿದೆಯಲ್ವಾ, ಇದನ್ನ ಬರೆದಂತಹವರು ಬಂಕಿಮ ಚಂದ್ರ ಚಟರ್ಜಿ. ಇದು ದೇಶ ಪ್ರೇಮವನ್ನ ಸಾರುವಂತಹ ಗೀತೆಯಾಗಿದೆ. ದೇಶದ ಮೇಲೆ ಅಭಿಮಾನವನ್ನ, ಗೌರವವನ್ನ, ದೇಶಾಭಿಮಾನವನ್ನ, ಪ್ರೇಮವನ್ನ ಬೆಳೆಸುವಂತಹ ಒಂದು ಗೀತೆಯಾಗಿ ಒಂದೇ ಮಾತರಂ ನಿಲ್ಲುತ್ತೆ ಅಲ್ವಾ. ಇವೆರಡನ್ನ ಬರೆದಂತಹ ಕವಿಗಳು ನೋಡಿ ಇಲ್ಲಿದ್ದಾರೆ, ರವೀಂದ್ರನಾಥ ಠಾಗೋರ್ ಜನಗಣ ಮನವನ್ನ ಬರೆದಂತಹ ಕವಿ, ಹಾಗೆ ಬಂಕಿಮ ಚಂದ್ರ ಚಟರ್ಜಿ ಇವರು ಒಂದೇ ಮಾತರಂ ಗೀತೆಯನ್ನ ಬರೆದಂತಹವರು. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ ಅಲ್ವಾ. ನಮ್ಮ ದೇಶದ ಬಾವುಟ ತ್ರಿವರ್ಣ ಧ್ವಜ ಅಂತ ಕರಿತೀವಿ. ಇದು 3 ಬಣ್ಣಗಳಿಂದ ಕೂಡಿದೆ. ಹಾಗಾದ್ರೆ ಆ ಬಣ್ಣಗಳು ಯಾವುದರ ಒಂದು ಸಂಕೇತ ಆಗಿದೆ, ಇನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದಾದ್ರೆ ನೋಡಿ, ಕೇಸರಿ. ಕೇಸರಿ ಇದು ತ್ಯಾಗದ ಸಂಕೇತ. ಇಲ್ಲಿ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಈ ಕೇಸರಿ ಎನ್ನುವ ಕೇಸರಿ ಬಣ್ಣದಲ್ಲಿ ಏನಿದೆ, ಇದು ತ್ಯಾಗದ ಸಂಕೇತ. ನಾವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಮಾಡಿದೀವಿ. ತುಂಬಾ ಸ್ವಾತಂತ್ರ್ಯ ಹೋರಾಟಗಾರರ ಅವರ ದೇಹವನ್ನ ಸ್ಯಾಕ್ರಿಫೈಸ್ ಮಾಡಿರುವುದರ ಸಂಕೇತವಾಗಿ ನಾವು ಕೇಸರಿ ಬಣ್ಣವನ್ನ ಬಳಸ್ತಾ ಇದೀವಿ ಅಂತಾನೆ ಹೇಳ್ಬೋದು. ಇನ್ನು ಬಿಳಿ ಅನ್ನುವಂಥದ್ದು ಶಾಂತಿಯ ಪ್ರತೀಕ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಶಾಂತಿಯುತವಾಗಿ ಹೋರಾಟಗಳು ಎಷ್ಟೋ ನಡೆದವು. ಅಂತಹ ಶಾಂತಿಯ ಪ್ರತೀಕವಾಗಿ ಬಿಳಿ ಬಣ್ಣವನ್ನ, ಮತ್ತು ಹಸಿರು ಅನ್ನುವಂಥದ್ದು ಸಮೃದ್ಧಿಯ ಸೂಚಕವಾಗಿ ಬಳಸ್ತೀವಿ. ಸಮೃದ್ಧಿ ಅಂತಂದ್ರೆ ಬೆಳವಣಿಗೆ, ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ಅಭಿವೃದ್ಧಿ ಹೊಂದಬೇಕು ಅನ್ನುವಂತ ಒಂದು ಸೂಚನೆ ಹಸಿರು ಬಣ್ಣ ಕೊಡುತ್ತೆ. ನಡುವೆ ನೀಲಿ ಬಣ್ಣ ಇದೆಯಲ್ಲ, ನೀಲಿ ಬಣ್ಣದ ಚಕ್ರ, ಇದು ನಮ್ಮ ಧರ್ಮ ಚಕ್ರ, ಪ್ರಗತಿಯ ಸಂಕೇತ ಅಂತ ಹೇಳ್ಬೋದು. ಇದನ್ನ ಅಶೋಕ ಚಕ್ರ ಅಂತಾನು ಕರಿತೀವಿ. ಇದ್ರ ಒಳಗಡೆ 24 ಲೈನ್ ಇದೆ ಅಂತಾನು ಹೇಳ್ತಾರೆ ಅಲ್ವಾ. ಚೆಕ್ ಮಾಡಿ, ಕೌಂಟ್ ಮಾಡಿ, ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮಕ್ಕಳೇ, ಆಯ್ತಾ. ಇದು ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ನಮ್ಮ ದೇಶದ ಜನರ ನಡೆ ನುಡಿಯನ್ನ, ವ್ಯಕ್ತಿತ್ವವನ್ನ ಬಿಂಬಿಸುವಂತಹ ಒಂದು ಬಾವುಟ ನಮ್ಮ ಈ ತ್ರಿವರ್ಣ ಧ್ವಜ ಮಕ್ಕಳೇ. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಅಲ್ವಾ. ತ್ಯಾಗದ ಸಂಕೇತ ಅಂತ ನಾವು ಈಗಷ್ಟೇ ನೋಡಿದ್ವಿ, ಕೇಸರಿ ಬಣ್ಣ. ಈ ಒಂದು ಬಲಿದಾನ, ಅನೇಕ ಜನ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ನಾವು ನೆನೆಸ್ಕೊಳ್ಳೋದಾದ್ರೆ ನೋಡಿ, ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್,
ಭಗತ್ ಸಿಂಗ್ ಅನ್ನ ಮರೀಲಿಕ್ಕೆ ಸಾಧ್ಯ ಇದೆಯಾ? ಇತಿಹಾಸದಲ್ಲಿ ಬರುವಂತಹವರು ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರ ಮಕ್ಕಳೇ, ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ, ಭಗತ್ ಸಿಂಗ್, ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್ ಹಾಗೆ ಚಂದ್ರಶೇಖರ ಆಜಾದ್. ಈ ಒಂದು ಚಿತ್ರದಲ್ಲಿ ಇರುವಂತಹವರು ಇವರನ್ನ ಸೇರಿದಂತೆ ಅನೇಕರು ತಮ್ಮ ಜೀವವನ್ನ ತ್ಯಾಗ ಮಾಡಿದ್ದಾರೆ. ಅಂತಹವರ ಪ್ರತೀಕವಾಗಿ ನಾವು ಸ್ವಾತಂತ್ರ್ಯವನ್ನ ಇವತ್ತು ಅನುಭವಿಸ್ತಾ ಇದ್ದೀವಿ. ಅವರು ಕೊಟ್ಟಂತದ್ದು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯಾಗಿ ನೀಡಿಲ್ವಾ? ಅನೇಕ ತಾಯಂದಿರು ಅಂದ್ರೆ ತಮ್ಮ ಮಕ್ಕಳನ್ನ ದೇಶ ಸೇವೆಗೋಸ್ಕರ ಬಿಟ್ಟಂತ ಎಷ್ಟೋ ಜನ ತಾಯಂದಿರನ್ನ ನಾವು ನೋಡ್ಬೋದು. ಉದಾಹರಣೆಗೆ ನಾವು ಇಂಥ ಒಂದು 5ರನ್ನ ಇಲ್ಲಿ ನೋಡಿದೀವಲ್ಲ, ಇದೇ ರೀತಿಯಂತ ಇನ್ನು ಸಾಕಷ್ಟು ಉದಾಹರಣೆಗಳು ನಮಗ್ ಸಿಗುತ್ತೆ. ಅಷ್ಟೇ ಅಲ್ಲ, ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಮೊದಲಾದ ಕವಿಗಳ ಬೀಡು ಭಾರತ. ಇಲ್ಲಿ ನೀವು 2ನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಒಂದಷ್ಟು ಕವಿಗಳ ಒಂದು ಚಿತ್ರಗಳನ್ನ. ವಾಲ್ಮೀಕಿ ನಮ್ಮ ರಾಮಾಯಣವನ್ನ ಬರೆದಂತಹ ಕವಿ, ವ್ಯಾಸ ಮಹಾಭಾರತವನ್ನ ಬರೆದಂತಹ ಕವಿ. ಇವೆರಡು ನಮ್ಮ ಪುರಾಣ ಗ್ರಂಥಗಳು ಅಂತ ಕರಿತೀವಿ ಅಲ್ವಾ. ಪಂಪ ಆದಿಕವಿ, ಹರಿಹರ ರಗಳೆ ಕವಿ, ರಾಘವಾಂಕ ಷಟ್ಪದಿಯ ಬ್ರಹ್ಮ, ಕುಮಾರವ್ಯಾಸ ಆಧುನಿಕ ಭಾರತವನ್ನ ಬರೆದಂಥವರು ಕುಮಾರವ್ಯಾಸ, ಕಬೀರ್ ಒಬ್ಬ ಸಂತ. ಇಂಥ ಅನೇಕ ಮಹನೀಯರನ್ನ ಹೊಂದಿರುವಂತಹ ನಾಡು ನಮ್ಮ ಭಾರತ. ಅಷ್ಟೇ ಅಲ್ಲ, ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರನ್ನ ಪಡೆದಿರುವಂತಹ ನಾಡು ನಮ್ಮ ಭಾರತ. 3ನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು, ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮುಂತಾದ ಮತ್ತು ಅವರೊಂದಿಗೆ ವಿವೇಕಾನಂದ, ಅರವಿಂದರನ್ನ ಹೊಂದಿರುವಂತಹ ನಾಡು, ಪವಿತ್ರವಾದ ಗೂಡು ನಮ್ಮ ಈ ಭಾರತ ಭೂಮಿ. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು ಅಂತ ಹೇಳ್ತಾರೆ. ಈ ನಾಡಲ್ಲಿ ಇರುವಂತಹವರಲ್ಲಿ ಪ್ರಮುಖರನ್ನ ನಾವು ಗುರುತಿಸಿದೀವಿ. ಹಾಗೆ ಈ ನಾಡಿನ ಬೆನ್ನೆಲುಬಾಗಿ ನಿಂತಿರುವಂತಹವರು ರೈತ ಹಾಗೂ ಸೈನಿಕ. ದೇಶದ ಬೆನ್ನೆಲುಬು ಅಂತಾನೆ ಹೇಳ್ತೀವಿ ಇವರನ್ನ. ಆರ್ಥಿಕತೆಯ ಬೆನ್ನೆಲುಬು ರೈತನಾದ್ರೆ, ರಕ್ಷಣೆಯ ಬೆನ್ನೆಲುಬು ಸೈನಿಕ ಅಲ್ವಾ. ಇವರು ಆಧಾರ ಸ್ತಂಭಗಳು. ಇವಿಲ್ಲದೆ ಆಧಾರ ಸ್ತಂಭ, ಪಿಲ್ಲರ್ ಇಲ್ಲದೆ ಮನೆ ಕಟ್ಟಕ್ಕಾಗಲ್ವಲ್ಲ, ಹಾಗೇನೆ ಇವರಿಲ್ಲದೆ ದೇಶ ಅನ್ನುವಂಥದ್ದು ಮುಂದುವರಿಲಿಕ್ಕೂ ಸಾಧ್ಯ ಇಲ್ಲ, ಉಳಿಲಿಕ್ಕೂ ಸಾಧ್ಯ ಇಲ್ಲ. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ ಅಲ್ವಾ. ಮತ್ತೊಮ್ಮೆ ನಿಧಾನವಾಗಿ ಕೇಳಿ, ಅರ್ಥ ಆಗತ್ತೆ. ನಿಮ್ಗೆ ಅರ್ಥ ಆಗಿದೆ ಅನ್ನೋದಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಮಾಡೋ ಮೂಲಕ ನನಗೆ ಮನವರಿಕೆ ಮಾಡಿಕೊಡಿ. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದೀನಿ. ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಒಂದ್ ಕಮೆಂಟ್ ಮಾಡಿ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮೂಲಕ ಏನಾಗುತ್ತೆ, ನಿಮ್ಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ನೆನಪಲ್ಲಿ ಉಳಿಯುತ್ತೆ, ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ, ಪರೀಕ್ಷೆಗೂ ಸುಲಭ ಆಗುತ್ತೆ ಅಲ್ವಾ. ಇದು ಉಪಯೋಗ ಆಗುತ್ತೆ ಅಂತ ಭಾವಿಸಿದೀನಿ. ಆಗುತ್ತೆ ಅನ್ನೋದಾದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ. ಆಯ್ತಾ? ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.